ಪ್ರೊಫೆಸರ್, ಪದೇ ಪದೇ ನೀನ್ ಹೀಗ್ ಬಂದು ದುಡ್ಡಿಗೆ ನನ್ ಜೀವ ತಿಂದ್ರೆ ನಿನ್ ಜೀವಕ್ಕೆ ಅಪಾಯ. ಹುಷಾರ್. ನನ್ನ ಎದುರಿಸ್ತೀಯ ಮೋಹನ್ ರಾಜ್? ನೀನ್ ಮಾಡಿರೋ ಮೋಸನ ಪೊಲೀಸ್ನವ್ರು ತಿಳಿಸಿದ್ರೆ ನೀನು ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್. 10,000 ರೂಪಾಯಿ ಮರ್ಯಾದೆ ಕೊಟ್ಬಿಡು. 10,000? ಏಯ್, ಈ ನಾನ್ ಆಚೆ ತಂದ್ರು. ನನ್ನೇ ನಾಯಿ ಅಂತ ಕಳ್ಕೊರ್ಮ. ಕೊಡೋ 1,000 ರೂಪಾಯಿ. ಬಿಡ ಬಿಡ ಬಿಡ. ಮೋಹನ್ ರಾಜ್, ನೀನ್ ಯಾಕೋ ಬಂದೆ ಇಲ್ಲಿಗೆ? ನಮ್ಮಪ್ಪನ ಜೈಲು ಕಳಿಸ್ತೀಯೇನೋ? ನಮ್ಮಮ್ಮನ ಹುಚ್ಚಿ ಮಾಡ್ತೀಯನಲ್ಲ ಚಂಡಾಲ. ಥು, ನಿನ್ನ ಜುಲೈ, kill him! ದೇವಾ, ನಿನ್ ಮಗನಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿಸಿದಾರಂತೆ. ದೇವಾ, ನಾಳೆ ನಿನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಬುದ್ಧಿ ಹೇಳುತ್ತೆ ಲೋಕ, ನೀ ಕುಡಿದು ಸಾಯ ಬೇಡವೋ. ಬುದ್ಧಿ ಐ ಆಮ್ ಸಾರಿ, ನಿಮ್ಮನ್ನೆಲ್ಲೋ ನೋಡಿದಿನಲ್ಲ. ಇನ್ನೊಂದ್ಸಲ ಯಾವನಾದ್ರೂ ನನ್ನ ತಮ್ಮನ ತಂಟೆಗೆ ಬಂದ್ರೆ ನನ್ನ ಮಕ್ಕಳ ಒಬ್ಬೊಬ್ಬನು ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ಹುಷಾರ್. ನೀವು ಮೋಹನ್ ರಾಜ್ ಅಣ್ಣ ಅಲ್ಲ? ಹೌದು. ನಿಮ್ಗೆ ಗೊತ್ತು? ನನಗೆಲ್ಲರೂ ಗೊತ್ತು, ನನಗೆಲ್ಲನೂ ಗೊತ್ತು. ನಿಮ್ಮ ತಮ್ಮ ಮಾಡಿದ ಕೊಲೆಯಿಂದ ನೀವು ಜೈಲು ಶಿಕ್ಷೆ ಅನುಭವಿಸಿದ್ದು ಗೊತ್ತು. ನಿಮ್ಮ ತಮ್ಮ ಮೋಹನ್ ರಾಜ್ನಿಂದ ನಿಮ್ಮ ಹೆಂಡತಿ ಹುಚ್ಚಾಸ್ಪತ್ರೆಗೆ ಸೇರಿದ್ದು ಗೊತ್ತು ನಂಗೆ. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಹೆಂಡತಿ ಹುಚ್ಚಾಸ್ಪತ್ರೆ ಸೇರೋಕೆ ನನ್ನ ತಮ್ಮ ಮೋಹನ ಕಾರಣ? ಹೌದು. ನಾನು ಕುಡ್ದಿದ್ದೀನಿ ಸರ್, ನಾನು ಸುಳ್ಳು ಹೇಳೋದಿಲ್ಲ ಸರ್, ನಾ ಕುಡ್ದಿದ್ದೀನಿ. ನಿಮ್ಮ ಮಗ ಆಕ್ಸಿಡೆಂಟ್ ನಾನು ಸಾಯಿಲ್ಲ ಸರ್. ನಿಮ್ಮ ತಮ್ಮ ಮೋಹನ್ ರಾಜ್ ಏನಲ್ಲ ಚೆನ್ನಲ್ಲ, ಅವನು ನಿಮ್ಮ ಮಗನ ಮೇಲೆ ನಾಯಿನ ಚೂಬಿಟ್ಟು ಪಾಪ ನ್ಯಾಯವಾಗಿ ಅವನ ಮಗುನ ಕೊಲೆ ಮಾಡ್ಬಿಟ್ಟ ಸರ್. ನಿಮ್ಮ ಮಗ ಆಕ್ಸಿಡೆಂಟ್ ಅಲ್ಲಿ ಸಾಲಿಲ್ಲ ಸರ್, ಕೊಲೆ ಮಾಡಿದನ ನಾ ಕಣ್ಣಾರೆ ನೋಡಿದ್ದೀನಿ. ನಿಮ್ಮ ಮಗನ ಕೊಲೆ ಮಾಡಿದ್ದಾನೆ ಸರ್. ನಿಮ್ಮ ತಮ್ಮನ ನಿಮ್ಮ ಮಗನ ಕೊಲೆ ಮಾಡಿದ್ದು. ನಿಮ್ಮ ಹೆಂಡತಿನ ಹುಚ್ಚಾಸ್ಪತ್ರೆ ಸೇರಿಸಿದ ಅವನೇ ಸರ್. ಅವನು ಅನ್ಯಾಯ ಮಾಡಿದ್ದಾನೆ. ಉಂಡ ಮನೆಗ್ ಜಂತಿ ಎಣಿಸೋ ಕಚಡಗಳ, ಅನ್ಯಾಯವಾಗಿ ನನ್ನ ಮಗುನ ಬಲಿ ತಗೊಂಡ ನಿನ್ನ ಇವತ್ತು ಜೀವ ಸಹಿತ ಉಳಿಸೋದಿಲ್ಲ. ಭಾವ, ನೀವೇ ಕಟ್ಸಿದಿ ಮಾಂಗಲ್ಯನ, ನೀವೇ ಕಿತ್ತಾಕ್ತೀರ? ಹೇಳಿ ಭಾವ.
ಕ್ಷಮಿಸ್ಬಿಡಮ್ಮ. ನಾನು ಅವಸರ ಪಟ್ಬಿಟ್ಟೆ. ನನ್ ಕ್ಷಮಿಸ್ಬಿಡಮ್ಮ. ಏ ಮೋಹನ, ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಉಳ್ಕೊಂಡ್ಬಿಟ್ಟೆ. ಇವತ್ತು ನಿನ್ನ ಪ್ರಾಣ ಉಳಿಸಿದ್ದು ನೀ ಸಂಪಾದನೆ ಮಾಡಿರೋ ನೋಟ್ಗಳಿಂದ ಅಂತ ತಿಳ್ಕೊಬೇಡ. ನಿನ್ನಂಥ ಮುಖ ನೋಡೋದು ಮಹಾಪಾಪ ಕಣೋ, ಮಹಾಪಾಪ. ಇವತ್ತಿಗೆ ನಿನ್ನ ಋಣ ಮುಗೀತು. ಇವತ್ತಿಗೆ ಆವತ್ತಿನಿಂದ ಈ ಪ್ರೇಮ, ಪ್ರೀತಿ, ಬಂಧು ಬಳಗ ಯಾವುದು ಬೇಡ ಅಂತ ಎಲ್ರಿಂದ ದೂರವಾಗಿ ನನ್ ಗೌರಿನ ಕರ್ಕೊಂಡ್ಬಂದು ಈ ಕಾಡ್ನಲ್ಲಿ ಸೇರ್ಕೊಂಡ್ಬಿಟ್ಟೆ. ದೊಡ್ಡಪ್ಪ, ನೀವೆಂಥ ಪ್ರೇಮಮಯಿ. ಮಹಾಭಾರತದ ಕರ್ಣನ ಬಗ್ಗೆ ಓದಿದ್ದೀನಿ. ಅವನು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದಂತೆ. ಆದರೆ ನೀವು ನಿಮ್ ತಮ್ಮಂದ್ರಿಗೆ ಬೇಕಾದನ್ನೆಲ್ಲ ಕೇಳೋ ಮೊದಲೇ ಕೊಟ್ಟಿದ್ದೀರಾ. ನಿಮ್ ತ್ಯಾಗಕ್ಕೆ ಸಾಟಿ ಇಲ್ಲ ದೊಡ್ಡಪ್ಪ, ಸಾಟಿ ಇಲ್ಲ. ಗೌರಿ, ದೊಡ್ಡಪ್ಪ, ಬಾ. ದೊಡ್ಡಮ್ಮ, ದೊಡ್ಡಮ್ಮ. ಈ ಹುಡುಗಿ ಯಾರು ಗೊತ್ತಾ? ಸುಜಾತ ಇಲ್ವಾ? ಸುಜಾತ, ನಮ್ ಸುಜಾತನ್ ಮಗಳು. ಆ ಹುಡುಗ ಯಾರು ಗೊತ್ತಾ? ನಮ್ ಹಳ್ಳಿನಲ್ಲಿ ನಾರಾಯಣಪ್ಪ ಅಂತ ಇರ್ಲಿಲ್ವಾ, ಅವನ್ ಮಗ ರವಿ ಅಂತ. ಅವರಿಬ್ರು ಮದುವೆ ಮಾಡ್ಕೋಬೇಕು ಅಂತಿದ್ದಾರೆ. ನಾನು ನೀನು ನಿಂತು ಮದುವೆ ಮಾಡ್ಬೇಕು. ಏನು ಸರಿನಾ? ರವಿ, ಹುಷಾರ್, ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಬರ್ತೀನಿ. ಸರಿ. ಹೊರ ಹುಟ್ಟಿದ ಅಣ್ಣನ ಶತ್ರು ಆಗ್ತಾನಂತ ನಾನು ಕನಸು ಮನ್ಸಲು ಅನ್ಕೊಂಡಿರಲಿಲ್ಲ. ಜಾತಿ, ನೀತಿ, ಅರ್ಹತೆ, ಅಂತಸ್ತು ಯಾವುದು ಇಲ್ಲವನ್ಗೆ ನನ್ನ ಮಗಳನ್ನ ಹೇಗೆ ಹಾಕೊಳ್ಳಿ? ದೇವರಂತ ಮನುಷ್ಯ ಅಂತಿದ್ಯಲ್ಲ, ಇವತ್ತು ನಿನ್ನ ಮಗಳ ಭವಿಷ್ಯನ ಹಾಳು ಮಾಡ್ತಿದ್ದಾನೆ. ಹೆಣ್ಣು ತಾನೊಪ್ಪಿದ ಗಂಡ ಜೊತೆ ಮದುವೆ ಮಾಡಿಸಿ ಬಾಳ್ಕೊಡೋದು ದ್ರೋಹ ಅಲ್ಲ ರೀ, ಅದವ್ರ ದೊಡ್ಡತನ. ದೊಡ್ಡತನ ದೊಡ್ಡತನ ಇದೆಲ್ಲ ಆಗಿದ್ ನಿನ್ನಿಂದಾನೆ. ಇಷ್ಟಕ್ಕೆಲ್ಲ ನೀನೇ ಕಾರಣ. ಅಕ್ಕನ್ ಯಾಕೆ ಹೊಡಿತಾ ಇದ್ದೀರಾ? ಅಕ್ಕ ಹೇಳಿದ್ರಲ್ಲಿ ತಪ್ಪೇನಿದೆ? ತನಗ್ ತಿಳಿದೇನೋ ಆ ದೊಡ್ಡ ಭಾವ ಈ ಮನೆಗೋಸ್ಕರ ಒಳ್ಳೇದನ್ನೇ ಮಾಡ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಅಕ್ಕ ಅಲ್ಲ, ಭಾವ ನೀವು. ಏನ್ ಹೇಳ್ತಾ ಇದೀಯ ನೀನು? ಅವತ್ ಹಾಲ್ನಲ್ಲಿ ಏನೋ ಬೆರೆಸಿ ನನ್ಗೆ ಅಪಾರ್ಷಣ ಆಗೋ ಹಾಗೆ ಮಾಡಿದ ಕಾರಣ ನೀವೇ ಅಂತ ನಮ್ಮ ಯಜಮಾನ್ರು ಗೊತ್ತಾಗ ಹೋಗಿದೆ. ನೀವು ನಮ್ಮ ಆಸ್ತಿ ಹೊಡಿಬೇಕು ಅಂತ ಸಂಚ್ ಮಾಡಿ ನಮ್ಮ ವಂಶದ ಕುಡಿನ ಚೂಟ್ ಹಾಕ್ಬಿಟ್ರಿ ಅಂತಾನೆ ನಮ್ಮ ಯಜಮಾನ್ರು ಶೋಭನ್ಗೆ ಪ್ರಕಾಶನ್ ಜೊತೆ ಸಂಬಂಧ ನೋಡಿದ್ದು. ಬಾವ, ಆ ಪ್ರಕಾಶ ಬೇರೆ ಯಾರು ಅಲ್ಲ ಬಾವ, ನಿಮ್ಮನೆಲ್ಲ ಕೊಲೆ ಆಗೋದ್ನೆಲ್ಲ ಸೇಟ್ ಲಾಲ್ ವಾನಿ ಅವ್ರ ಮಗ. ಆ ಪ್ರಕಾಶ ನಿಮ್ ಕುಟುಂಬನ ಸರ್ವನಾಶ ಮಾಡಿ ನಿಮ್ಮನ್ನು ಜೈಲು ಕಳಿಸ್ಬೇಕು ಅಂತ ಪಣ ತೊಟ್ಟಿದ್ದಾನಂತೆ. ಈ ವಿಷಯ ಅವ್ರಿಗೆ ಗೊತ್ತಿದ್ದು ಕೂಡ ನಮ್ಮ ಯಜಮಾನ್ರು ಈ ಸಂಬಂಧ ಮಾಡಿಸಿದ್ದು ಯಾಕೆ ಗೊತ್ತಾ? ತನ್ನ ವಂಶದ ಕೂಡಿ ಬಲಿಯಾದ ಹಾಗೆ ನಿಮ್ಮ ಮಗಳು ಜೀವನ ಸರ್ವನಾಶ ಆಗ್ಲಿ ಅಂತ. ರಾಧಿಕಾ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀನು ಯಾರಿಲ್ಲಿ ಬರಕ್ ಹಾಕೋ? ನೀನು ಗುಟ್ಟೆಲ್ಲ ರಟ್ಟಾಯ್ತು ಅಂತ ನನ್ನ ಮಗಳ ಭವಿಷ್ಯನ ಹಾಳು ಮಾಡಕ್ ಹೊರಟಿದ್ಯಲ್ಲೋ ರಾಸ್ಕಲ್. ನನ್ನ ವಂಶದ ಕುಡಿನೇ ಚೂಟ್ ಹಾಕ್ಬಿಟ್ಟೆಲ್ಲೋ ಕೊಲೆಗಡ್ಕ. ನನ್ ಮಾತು ಕೇಳಿ. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿ ನೀವ್ಯಾಕರೋ ಹಂದಿ ನಾಯಿಗಳ ತರ ಕಚ್ಚಾಡ್ತಾ ಇದ್ದೀರಾ? ಕಚ್ಚಡಾಗಳ ಯಾರು ನೀನು? ನಾನ? ನೀವು ಕೊಂದು ಸುಡುಗಾಡಿ ಕಳಿಸಿದ್ರಲ್ಲ ಶೇಖ್ ಲಲವಾನಿ, ಅವ್ರ ಮಗ ಪ್ರಕಾಶನ ಪಟ್ಟ ಶಿಷ್ಯ ನಾನು.
ರಾಧಿಕಾ 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 ಹೇಳಮ್ಮ ರಾಧಿಕಾ 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 ಇಲ್ಲಮ್ಮ ಅಕ್ಕ ರಾಧಿಕಾ ಎಲ್ಲಕ್ಕ ಅವರು ರಾಧಿಕಾ ಅವ್ರನ್ನ ಪ್ರಕಾಶ್ ಕಡೆಯವ್ರು ಹೇಳ್ಕೊಂಡು ಹೋದ್ರು ಈಗೇನಕ್ಕ ಮಾಡೋದು ನಮ್ಮ ಯಜಮಾನ್ರನ್ನ ರಾಮನ ಲಾಲ್ವಾನಿ ಮಗನ ಕಡೆಯವ್ರು ಹೇಳ್ಕೊಂಡು ಹೋದ್ರು ಈಗ ನಿಮ್ ತಮ್ಮಂದ್ರ ಜೀವ ಅಪಾಯದಲ್ಲಿದೆ ಈಗ ನೀವೇ ಅವ್ರನ್ನ ಕಾಪಾಡ್ಬೇಕು ನಿಮ್ ತಮ್ಮಂದ್ರ ಭವಿಷ್ಯ ಬರ್ದವ್ರು ನೀವು ಬಾವ ಈಗ ನೀವೇ ಅವ್ರನ್ನ ಕಾಪಾಡ್ತಿದ್ರೆ ಅವ್ರು ಬೇರೆ ಹೆಣಗಳಾಗ್ಬಿಡ್ತಾರೆ ನಿಮ್ ಕೈ ಮುಗಿದು ಕೇಳ್ತೀನಿ ನಿಮ್ ಮನೆತನದ ಮಾನ ಪ್ರಾಣ ಎಲ್ಲ ನಿಮ್ ಕೈಯಲ್ಲಿದೆ ದಯವಿಟ್ಟು ಇಲ್ಲ ಅನ್ಬೇಡಿ ಬಾವ ದಯವಿಟ್ಟು ನೀವಾದ್ರೂ ಒಂದ್ ಮಾತು ಹೇಳಿ ಅಕ್ಕ ಹೇಳಿ ಅಕ್ಕ ಬನ್ನಿ ಏನಂದ್ರೆ ಪ್ರೀತಿಸೋ ವ್ಯಕ್ತಿಗಳಿಗೆ ಜೀವಕ್ಕೆ ಜೀವ ಕೊಡೋ ದೇವ ಅಂತ ನಿಮ್ಮನ್ನೇ ನಂಬಿ ಬಂದ್ರೆ ನೀವೇ ಹೇಗ್ ಸುಮ್ನೆ ಇದ್ರೆ ಹೇಗಿರಿ ನಿಮ್ಮ ತಮ್ಮಂದ್ರಿಗೋಸ್ಕರ ನಿಮ್ಮ ಸುಖ ಸಂತೋಷನೆಲ್ಲ ಧಾರೆ ಇರೋದು ನೀವು ಈಗ ಸಾವಿನ ದವಡೆಯಲ್ಲಿರೋ ಅವರನ್ನ ಉಳಿಸ್ತಾ ಇದ್ರೆ ಎಷ್ಟು ದಿವಸ ನೀವು ಮಾಡಿದ ತ್ಯಾಗ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗುತ್ತೆ ರೀ ಯಾವ ಪ್ರತಿಫಲಾಪೇಕ್ಷೆನೂ ಇಲ್ಲದೆ ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ ಈಗ ಈ ಮನೆ ಸೊಸೆಯರ ಮಾಂಗಲ್ಯ ಭಾಗ್ಯ ಉಳಿಸೋದು ನಿಮ್ಮ ಕೈಲಿದೆ ರೀ ಮನುಷ್ಯನ ಕಷ್ಟ ಬಂದ್ರೆ ದೇವ್ರ ಹತ್ರ ಮೊರೆ ಹೋಗ್ತಾನೆ ಆ ದೇವ್ರೆ ಅವನ್ ಕೈ ಬಿಟ್ಬಿಟ್ರೆ ಬೇರೆ ಎಲ್ರಿ ಹೋಗಕ್ ಸಾಧ್ಯ ಹೋಗಿ ದಯವಿಟ್ಟು ಅವ್ರನ್ನ ಕಾಪಾಡಿ ಹೋಗಿ ದಯವಿಟ್ಟು ಅವ್ರನ್ನ ಕಾಪಾಡಿ ಸರ್ ರವಿ ಏನಾಯ್ತು ಪ್ರಕಾಶನ್ ಕಡೆ ನಾನು ಹೊಡೆದು ಶೋಭನ ಹೇಳ್ಕೊಂಡು ಹೋದ್ರು ಬಾವ ನನ್ ಮಾಂಗಲ್ಯ ನನ್ ಮಗಳ ಭವಿಷ್ಯ ಎರಡು ನಿಮ್ ಕೈಲೇ ಇದೆ ದಯವಿಟ್ಟು ಅವ್ರನ್ನ ಕಾಪಾಡಿ ಬಾವ ಅವ್ರನ್ನ ಕಾಪಾಡಿ ಏನ್ರಿ ದಯವಿಟ್ಟು ನೀವು ಶೋಭನ್ ಕಾಪಾಡಿ ಪ್ಲೀಸ್ ಸರ್ ಪ್ಲೀಸ್ ರವಿ ಅವ್ರು ಇಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಾ? ಗೊತ್ತು ಪ್ರಕಾಶ ಮೋಹನ್ ರಾಜ್ ನಮ್ ತಂದೆನ ಮೋಸ ಮಾಡಿ ಕೊಂದ್ಬಿಟ್ಟಿಯಲ್ಲ ಜ್ಞಾಪಕ ಇದ್ಯಾ ನಮ್ ಕುಟುಂಬಕ್ಕೆ ಮಾಡಿದ್ದ ಅನ್ಯಾಯಕ್ಕೆ ನೀವು ಚಿತ್ರಹಿಂಸೆ ಅನುಭವ ಸಾಯ್ಬೇಕು ಈಗ ನಿನ್ನ ಮುದ್ದು ಮಗಳ ಶೋಭನ ಅದನ್ನ ನೋಡಿ ನೀವು ಕೊರುತ್ತಾ ಕೊರುತ್ತಾ ಸಾಯ್ಬೇಕು ಅಂಕಲ್ ಅದೇ ಆ ಬಿಲ್ಡಿಂಗ್ ಸರಿ ನೀನ್ ಹೋಗು ಅಲ್ಲ ನೀವೊಬ್ರೆ ನಾನು ಹೇಳ್ದ ಕೇಳು ಅವ್ರನ್ನೆಲ್ಲ ಹೋಗಿ ಕರ್ಕೊಂಬ
ನಾನು ಯಾರು ಅಂತ ಜ್ಞಾಪಕ ಇದೆಯಾ? ಈ ದಿನಕ್ಕೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ನಿನ್ನ ಹಳೆ ಸಾಲನೆಲ್ಲ ಇವತ್ತು ತೀರಿಸ್ತೀನಿ. ಇವತ್ತು ತೆಗೆದೇ ಬಿಡೋದಿಲ್ಲ ನಿನ್ ಜೀವ. ಶೋಭಾ, ಅಮ್ಮ. ಮಾವ, ನನ್ನ ಮೇಲ್ ಕರುಣೆ ತೋರಿಸಿ ಎಲ್ರಿಗೂ ಪ್ರಾಣ ಭಿಕ್ಷೆ ನೀಡಿದ್ರೆ ಈ ಮನುಷ್ಯರಲ್ಲ ಬಾವ, ದೇವ್ರು, ನಮ್ ಭಾಗ ದೇವ್ರು. ಅಣ್ಣ, ನಮ್ ಕ್ಷಮಿಸ್ಬಿಡೋಣ. ನಿನ್ ಚಪ್ಲಿ ಬಿಡೋ ಜಾಗದಲ್ಲಿ ಕೊಡೋ ಕೂತ್ಕೊಳ್ಳೋ ಯೋಗ್ಯ ಇಲ್ಲ ನಮ್ಗೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡೋಣ. ಕ್ಷಮಿಸ್ಬಿಡು. ಕ್ಷಮಿಸೋಕ್ ನಾನು ಯಾರಪ್ಪ? ಅಣ್ಣ, ನಡಿಕರಿ. ತಿಳಿದು ಇವ್ರು ನಿಮಗ್ ಬೇಕಾದಷ್ಟು ಅನ್ಯಾಯ ಮಾಡಿದ್ರು, ತುಂಬಲಾರದ ನಷ್ಟ ಮಾಡಿದ್ರು, ನಿಮ್ ಮನಸ್ಸಿಗೆ ಎಷ್ಟು ನೋವು ಕೊಟ್ರು. ನಿಮ್ ತ್ಯಾಗನ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ರು. ಆ ಪಾಪಕ್ಕೆ ಪ್ರಾಯಶ್ಚಿತ್ವಾಗೀಗ ನಮ್ಗೆ ಉಳಿದಿರೋದು ಒಂದೇ ದಾರಿ ಬಾವ. ನಿಮ್ ಸೇವೆ ಮಾಡೋ ಭಾಗ್ಯ ಕಲ್ಪಿಸ್ಕೊಡಿ ಬಾವ. ಅವಕಾಶ ಮಾಡ್ಕೊಡಿ ಬಾವ, ಅವಕಾಶ ಮಾಡ್ಕೊಡಿ ಬಾವ. ಈ ಪ್ರೀತಿ, ಪ್ರೇಮ, ಸಂಬಂಧ ಅನ್ನೋದು ಕನ್ನಡಿ ಇದ್ದಾಗೆ. ಒಂದು ಸಲ ಒಡೆದು ಹೋದ್ರೆ ಅದು ಮತ್ತೆ ಒಂದಾಗೋಕ್ ಸಾಧ್ಯ ಇಲ್ಲ. ಒಂದಾದ್ರೂ ಚೆನ್ನಾಗಿ ಕಾಣಿಸೋದಿಲ್ಲ. ನಿಮ್ಗಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾ ಇದೇ ಕೆಲಸ ಮಾಡ್ತಿದ್ದೆ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಲಿ. ಭಾವ, ಹಾಗಾದ್ರೆ ನೀವು ನಮ್ಮನ್ನ ನಿಮ್ಗೆ ನಿಜವಾಗ್ಲೂ ನನ್ನ ಕೃತಜ್ಞತೆ ಹೇಳಬೇಕು ಅಂತ ಇದ್ರೆ ಈ 2 ಎಳೆ ಜೀವಗಳನ್ನ ಒಂದಾಗಿ ಸೇರಿಸಿ ಅವ್ರು ಸಂತೋಷವಾಗಿರೋದಕ್ಕೆ ಬಿಡಿ.